ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವವರು ಪಾಲಿಸಬೇಕಾದ ನಿಯಮಗಳು. ಕಳಸವು ತಾಯಿ ಲಕ್ಷ್ಮೀದೇವಿಯ ಸ್ವರೂಪ. ಆದ್ದರಿಂದ ದಯವಿಟ್ಟು ಕಳಸವನ್ನು ಇಡುವಾಗ ತುಂಬಾ ಎಚ್ಚರವಾಗಿರಿ ಹಾಗೂ ನಿಷ್ಠೆಯಿಂದ ಇರಿ. ನಿಮ್ಮ ಪೂರ್ವಜರು ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೋ ಅದೇ ರೀತಿ ನೀವು ಪಾಲಿಸುವುದು ಬಹಳ ಒಳ್ಳೆಯದು. ಕೆಲವರು ಲಕ್ಷ್ಮೀ ಕಳಸ ಇಡುತ್ತಾರೆ, ಮತ್ತೆ ಕೆಲವರು ಮನೆ ದೇವರ ಕಳಸ ಇಡುತ್ತಾರೆ. ಇದು ನಿಮ್ಮ ಮನೆಯ ಪದ್ಧತಿಗೆ ಸೇರಿದ್ದು. ಕೆಲವರು ಕಾಯಿ ಕಳಸ ಇಡುತ್ತಾರೆ, ಇನ್ನು ಕೆಲವರು ಎಲೆ ಕಳಸ ಇಡುತ್ತಾರೆ. ಯಾವುದೇ ಆದರೂ ನಿಯಮ ಪಾಲಿಸುವುದು ತುಂಬಾ ಮುಖ್ಯ. ಕಳಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಬಳಸಿರುವ ಕಳಸದ ಚೊಂಬನ್ನು ಉಪಯೋಗಿಸಬೇಡಿ. ಕಳಸಕ್ಕೆ ಬೆಳ್ಳಿ, ತಾಮ್ರ, ಹಿತ್ತಾಳೆ ಈ ರೀತಿಯಾದ ಚೊಂಬುಗಳನ್ನು ಬಹಳ ಒಳ್ಳೆಯದು, ಬಹಳ ಶ್ರೇಷ್ಠ ಕೂಡ. ಆದ್ದರಿಂದ ನಿಮ್ಮ ಶಕ್ತಿಗನುಸಾರವಾಗಿ ಇಟ್ಟು ಪೂಜಿಸಿ. ಒಂದು ವೇಳೆ ನೀವು ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಹಾಕಿ, ಮಾಂಗಲ್ಯ ಇಲ್ಲವಾದರೆ ಅರಿಶಿಣದ ಕೊಂಬನ್ನಾದರೂ ಕಟ್ಟಿ. ಇದು ಬಹಳ ಮುಖ್ಯ. ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಲಿ, ಆದರೆ ಚೊಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ. ಕಳಸಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು. ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ, ನಂತರ ನೀರಿಗೆ ಒಂದು ಚಿಟಿಕೆ ಅರಿಶಿನ, ಕುಂಕುಮ ಹಾಕಿ, ಒಂದು ಹೂವು ಹಾಕಿ, ಒಂದು ನಾಣ್ಯ ಹಾಕಿ, ಯಾವುದಾದರೂ ಸರಿ, ಹಿತ್ತಾಳೆ, ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ಆದರೂ ಸರಿ, ಮರ್ಯಾದೆ ಹಾಕಿ. ಇದು ಪ್ರಾಣದ ಪ್ರತೀಕ. ಇನ್ನು ಕೆಲವರು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಇತ್ಯಾದಿಗಳನ್ನು ಹಾಕುತ್ತಾರೆ. ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕು. ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಒಂದು ತಟ್ಟೆಗೆ 3 ಹಿಡಿ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ, ಅದಕ್ಕೆ ಹೂವು, ಅರಿಶಿನ, ಕುಂಕುಮ ಇಟ್ಟು, ಉಂಗುರದ ಬೆರಳಿನಿಂದ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಳಸ ಇಡಬೇಕು. ಕಳಸಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು. ಆದರೆ ಎಲೆ ಹರಿದಿರಬಾರದು, ತೂತಾಗಿರಬಾರದು. ಎಲೆಗಳು ಒಂದೇ ಅಳತೆಯಲ್ಲಿದ್ದರೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿ ವಿಷಯಕ್ಕೆ ಬಂದರೆ ಹಾಳಾಗದ ಅಥವಾ ಒಳ್ಳೆಯ ಫಲವತ್ತಾದ ತೆಂಗಿನಕಾಯಿ ಆರಿಸಿ, ಜುಟ್ಟು ಇರುವ ತೆಂಗಿನಕಾಯಿ ಇಡಿ ಹಾಗೂ ತೆಂಗಿನಕಾಯಿಯಲ್ಲಿ ಕಣ್ಣನ್ನು ಕಾಣಿಸಬಾರದು. ಇದನ್ನು ಗಮನದಲ್ಲಿಡಿ. ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು, ಹೂವು ಸರಿಪಡಿಸುವುದು ಇವುಗಳನ್ನು ಸಹ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ ಇಂತಹ ಪವಿತ್ರ ಹಬ್ಬದ ದಿನಗಳಲ್ಲಿ ಕಳಸವನ್ನು ಕದಲಿಸಬೇಡಿ. ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಳಸ ಸ್ಥಾಪನೆ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ. ಕಳಸವನ್ನು ಕದಲಿಸುವಾಗ 3 ಸಲ ಬಲಕ್ಕೆ ಸರಿಸಿ ನಂತರ ಅದನ್ನು ತೆಗೆಯಬೇಕು. ಕಳಸ ಕದಲಿಸಿದ ಮೇಲೆ ಆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಬೇಕು. ಈ ನೀರನ್ನ ಯಾರೂ ಸಹ ತುಳಿಯಬಾರದು. ಈ ಎಲ್ಲಾ ನಿಯಮಗಳನ್ನ ಪಾಲಿಸಿ ಕಳಸವನ್ನ ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿಯೇ ಇದ್ದು ನಮಗೆ ಸಂಪತ್ತು, ಸಮೃದ್ಧಿ, ಆರೋಗ್ಯ, ಭಾಗ್ಯಗಳನ್ನ ಕೊಟ್ಟು ಕರುಣಿಸುತ್ತಾಳೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ.